one particular thing I want to tell you, very important. Just ದಯವಿಟ್ಟು ಕೇಳ್ಕೊಳ್ಳಿ ಬಿಫೋರ್ ವಿ ಗೋ ಇನ್ ಫಾರ್ ಪ್ರಾಣಾಯಾಮ. ಇಲ್ಲ ಅಂದ್ರೆ ಐ ಮೇ ಫರ್ಗೆಟ್ ದಟ್ ಪಾಯಿಂಟ್ ಅಂತ. ಸಿ ದ ಪಾಯಿಂಟ್ ಇಸ್ ದಿಸ್ ಒನ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಹತ್ರ ಯಾರಾದರೂ ಬರ್ತಾರೆ ಅವರ ಕಷ್ಟ ಹೇಳ್ಕೊಡ್ಲಿಕ್ಕೆ, ಅಥವಾ ಅವ್ರಿಗೇನೋ ಪ್ರಾಬ್ಲಮ್ ಇದೆ, ಶಾರೀರಿಕ ಪ್ರಾಬ್ಲಮ್ ಅಥವಾ ಮಾನಸಿಕ ಪ್ರಾಬ್ಲಮ್ ಅಥವಾ ಏನೋ ಒಂದು ಪ್ರಾಬ್ಲಮ್ ತಗೊಂಡ್ಬರ್ತಾರೆ. ನೀವು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಲಿಕ್ಕಾಗಲಿ ಆ ಪ್ರಾಬ್ಲಮನ್ನು ಸ್ವೀಕಾರ ಮಾಡಬೇಡಿ. ಇನ್ಸ್ಟೆಡ್ ವಾಟ್ ಯು ಹ್ಯಾವ್ ಟು ಡೂ ಈಸ್ ಯು ಹ್ಯಾವ್ ಟು ಎಂಪವರ್ ದಟ್ ಪರ್ಸನ್. ಆ ಆತ್ಮಕ್ಕೆ, ಆ ಮನುಷ್ಯನಿಗೆ ಶಕ್ತಿಯನ್ನು ನೀಡಿ, ಸೊ ದ್ಯಾಟ್ ಹಿ ಕ್ಯಾನ್ ಫೇಸ್ ದಟ್ ಪ್ರಾಬ್ಲಮ್. ನೀವು ಪ್ರಾಬ್ಲಮಿನ ಒಂದು ಭಾಗ ತಗೊಳ್ತೀನಿ ಅಂತ ಹೇಳಬೇಡಿ, ಯಾರೇ ಇರಲಿ. ಓಕೆನಾ? ನೀವು ಪ್ರಾಬ್ಲಮಿನ ಒಂದು ಭಾಗ ತಗೊಳ್ತೀನಿ ಆ್ಯಂಡ್ ಯು ವಿಲ್ ಸಫರ್ ಅಂತ ಹೇಳ್ತೀರಾ ಅನ್ಕೊಳ್ಳಿ. ಇಟ್ ಈಸ್ ನಾಟ್ ಪಾಸಿಬಲ್ ಆಲ್ಸೋ. ದ ಸೆಕೆಂಡ್ ಥಿಂಗ್ ಈಸ್ ಯು ವಿಲ್ ಸಫರ್ ಇನ್ಸ್ಟೆಡ್. ಅದಕ್ಕೆ ವಾಟ್ ಯು ಡೂ ಈಸ್ ಯು ಹ್ಯಾವ್ ಟು ಎಂಪವರ್ ದಟ್ ಪರ್ಸನ್ ಟು ಫೇಸ್ ದಟ್ ಪ್ರಾಬ್ಲಮ್. ಓಕೆನಾ? ಗಾಟ್ ಇಟ್? This is a very important point for all those who want to take up spirituality. ಯಾಕಂದ್ರೆ along the way you will come across people with lot of problems, lot of issues. ಆ ಇಶ್ಯೂಸ್ನ, ಆ ಪ್ರಾಬ್ಲಮ್ಸ್ನ ನೀವು ಸ್ವೀಕಾರ ಮಾಡದೇನೆ ಅವರಿಗೆ ಇನ್ನಷ್ಟು ಆಶೀರ್ವಾದ ಮಾಡಿ, ಅವರಲ್ಲಿ ಶಕ್ತಿ ತುಂಬಿಸಿ, so that they can face the problems and they can win over the problems. Okay? Okay. ಅಣ್ಣ, ಜನರಲಿ ಯಾರಾದ್ರೂ ಫೋನ್ ಮಾಡಿದಾಗ ಇಶ್ಯೂಸ್ ಹೇಳ್ಬೇಕಾದ್ರೆ ನಾವು ಇಂಥ ಸ್ಟೆಪ್ಸ್ ಮಾಡಿ ಅಂತ ಹೇಳಿ ಹೇಳ್ತೀವಲ್ಲ, ಸೊ ಅಲ್ಲಿ ಎಲ್ಲೋ ಇನ್ವಾಲ್ವ್ ಆಗ್ತೀವಿ ಅಂತನಾ ಸೂಕ್ಷ್ಮವಾಗಿ? ಅಲ್ಲ, ನೀವು ಅದನ್ನ ಆಸ್ ಲಾಂಗ್ ಆಸ್ ಯು ಡೋಂಟ್ ಟೇಕ್ ಇಟ್ ಇನ್ ಟು ಯು ಆ್ಯಂಡ್ ಯು ಡೋಂಟ್, ಯಾರಾದರೂ ಬಂದು ಹೇಳ್ತಾರೆ ಅವ್ರ ಕಷ್ಟ ಅದಾಗಿದೆ, ಇದಾಗಿದೆ, ಆ ಥರ ಇದಿದೆ, ಈ ಥರ ಇದೆ ಅಂತ ನೀವು ಅದನ್ನು ಸ್ವೀಕಾರ ಮಾಡಿ ನೀವು ದುಃಖಕ್ಕೆ ಹೋಗಬಾರ್ದು. ಇಫ್ ಯು ಡೋಂಟ್ ಗೋ ಇನ್ ಟು ಪೇನ್, ಫೈನ್. ಇಫ್ ಯು ಡೋಂಟ್ ಗೋ ಇನ್ ಟು ಸಾರೋ, ಫೈನ್. If you go into sorrow, that means you have taken the pain. Okay na? So ನೀವು ಅದನ್ನ ಸ್ವೀಕಾರ ಅಥವಾ ನೀವು ಅದನ್ನ ಇದು ಮಾಡಬೇಡಿ. ಓಕೆ? ಎಸ್ ದೇವ್ರೆ. ಸರ್. ಎಸ್ ಮಾ. ಸರ್, ಇದು ಪುರಾಣಗಳಲ್ಲಿ ಅಭಯದಾನ ಅಂತ ಒಂದು ಹೇಳಿದ್ದಾರೆ ಸರ್. ಲೈಕ್ ನಮ್ಗೆ ಏನು ಮಾಡಕ್ ಆಗದಿದ್ರೆ ಹೆಲ್ಪ್, ಒಂದು ಮಾರಲ್ ಸಪೋರ್ಟ್ ಕೊಟ್ರೆ ಅದು ಕೂಡ ಇದು ಅಂತ. ವೆರಿ ಗುಡ್. ಅದಕ್ಕೆ ಅಭಯದಾನ ಅಂತಾನೆ ಹೇಳ್ತಾರೆ. ಯು ಆರ್ ರೈಟ್. ಎಸ್ ಸರ್. ಓಕೆ, ವೆರಿ ಗುಡ್. So if we take their pain, what will happen? We'll get bad karma. Now someone will come and or someone over the phone will tell she's got this problem, she's got that loan, she's got this one, she's got that. Then she's having so many issues with her children, so many issues with everything. So ನೀವು ಹೌದಾ ಅಂತ ಕೇಳಿಸ್ಕೊಂಡು do you sink or do you float? ಪಾಪ ಅಲ್ವಾ ನಿಮ್ದು ಅಂತ ಎಲ್ಲ ಹೇಳ್ತಿರತ್ತಾನೆ. Yes or no? Now have you sunk or have you empowered her? Okay. Got it? Okay. Now got it? Yeah. Okay. Yes sir. Okay. All of you, ನೀವು ಎಲ್ಲರೂ ಸ್ಪಿರಿಚುವಲ್ ಡೈಮೆನ್ಷನ್ ಅಲ್ಲಿ ಇರಬೇಕು, ನಾಟ್ ಇನ್ ಫಿಸಿಕಲ್ ಡೈಮೆನ್ಷನ್. ಸೊ those who are in spiritual dimension can step into this infinite divine consciousness easily. So how many of you are in physical dimension and how many of you are in spiritual dimension? ನೀವೇ ಡಿಸೈಡ್ ಮಾಡಿ. ಓಕೆ? low antana, like you will feel low, no? Mentally you will go down, no? ಅವರು ಡಿಪ್ರೆಷನ್ ಇದ್ದಾರೆ, ಅವರು ಡಿಪ್ರೆಷನ್ ನಿಮ್ಗೆ ಹಂಚಿಬಿಟ್ಟು ನಿಮ್ಮನ್ನು ಡಿಪ್ರೆಷನ್ಗೆ ಎಳ್ಕೊಂಡ್ರು ಅವರು. ಹೌದಾ ಇಲ್ವಾ? So that you should not get depressed. You should stay afloat. You should stay above. Gomati Akka, you had something to speak? Yeah, I just want to ask that they sometimes say in some of the things I've heard, they say some people want to just share their problem. They need someone to listen to them. So what does that mean? Listen to them. You just listen to them. But don't take it within you. Nimmalli adana involved. Okay. Don't be a sponge, be a mirror. Okay. But sometimes they will ask for suggestions, no sir? You can give suggestion. Suggestion kedi, kodi, advice kodi, ella kodi. ಆದ್ರೆ ನೀವು ಆ ನೋವನ್ನು ತಗೋಬೇಡಿ. ಯಾರಿಗೋ ಒಬ್ಬರಿಗೆ ತುಂಬಾ ಕಾಲು ನೋವಿದೆ ಅಥವಾ ಅವ್ರ ಏನೋ something, they have met with an accident or something like that. Can you take that physical pain? No. No. But why do you want to take the mental pain then?
But so sometimes they say you should not advise, because if somebody follows that something happens, then we'll also get that. No, when you advise, see, yesterday evening one sister called up. That sister is not here, I think, Ankondini, or even if she is there, she is on the hospital bed listening to this class. Okay. She asked for an advice, she asked for a suggestion. I told, I will give you suggestion, I will give you advice, but final decision you have to make. So you tell that, ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ, ನಾನು ನಿಮಗೆ ಸಜೆಷನ್ ಕೊಡ್ತೀನಿ, ಫೈನಲ್ ಡಿಸಿಷನ್ ಯಾರು ಮಾಡಬೇಕು? ನೀವು ತಗೋಬೇಕು. ಈಗ ಗೋಮತಿ ಅಕ್ಕ ಹ್ಯಾಸ್ ಅ ಡಾಟರ್ ಹೂ ಇಸ್ ಇನ್ 10th ಸ್ಟ್ಯಾಂಡರ್ಡ್. ಸೊ ಶಿ ಗೋಸ್ ಆನ್ ಆಸ್ಕಿಂಗ್, ಎಲ್ಲರೂ ಫೋನ್ ಮಾಡ್ತಾರೆ ಅವ್ರಿಗೆ, ರಿಲೇಷನ್ಸ್ ಅವ್ರು ಇವರೆಲ್ಲ, ಅವ್ರಿಗೆ ಡಾಕ್ಟರಿ ಕೊಡಿಸಿ, ಡೆಂಟಿಸ್ಟ್ರಿ ಕೊಡಿಸಿ, ಆಯುರ್ವೇದ ಕೊಡಿಸಿ, ಎಂಜಿನಿಯರಿಂಗ್ ಮಾಡಿಸಿ, IIT ಮಾಡಿಸಿ, ಏನದು LLB ಮಾಡಿಸಿ, ಹೌದಾ ಇಲ್ವಾ? 108 ಜನ ಹೇಳ್ತಾರೆ. ಎಲ್ಲವನ್ನ ಮಾಡಿಸ್ಲಿಕ್ಕಾಗತ್ತಾ? ಇಲ್ಲ. You take their advice, you take their suggestion, but final decision who has to make? We have to. Very good. ಓಕೆನಾ? ಅದೇ ತರ ನೀವು ಬೇರೆಯವ್ರಿಗೆ ಹೇಳುವಾಗಲೂ ಅದೇ ತರ ಹೇಳಿ, ಐ ಆಮ್ ಹಿಯರ್ ಟು ಗಿವ್ ಯು ಸಜೆಷನ್ ಆರ್ ಅಡ್ವೈಸ್, ಬಟ್ ಯು ಹ್ಯಾವ್ ಟು ಟೇಕ್ ದ ಫೈನಲ್ ಡಿಸಿಷನ್. ಓಕೆ ಓಕೆ. ಹಾಗಿದ್ರೆ ನಮ್ ದುಃಖನೂ ಬೇರೆದವ್ರಿಗೆ ಹೇಳ್ಕೋಬಾರ್ದಲ್ವಾ? ಯಾಕಂದ್ರೆ ಅವರು ಸಿಂಕ್ ಆಗ್ಬಿಡ್ತಾರೆ. ವೆರಿ ಗುಡ್. ದಟ್ ಈಸ್ ವೈಲೆನ್ಸ್. ವೆರಿ ಗುಡ್, ಯು ಹ್ಯಾವ್ ಅಂಡರ್ಸ್ಟುಡ್ ದ ರೈಟ್ ಥಿಂಗ್. ನಮ್ಮ ದುಃಖನ ಬೇರೆಯವ್ರಿಗೆ ಹೇಳಿದಾಗ ಅವರು ಸಪೋಸ್ ಅದನ್ನು ತಕೊಂಡು ಅವರು ದುಃಖಿತರಾದ್ರೆ, ಅವರು ಅದನ್ನ 4 ಜನಕ್ಕೆ ಹೇಳಿದ್ರೆ ಅವರು ದುಃಖಿತರಾದ್ರೆ ನಾವೇನ್ ಮಾಡಿದೀವಿ? ಅಹಿಂಸೆ ಮೀನ್ಸ್ ವಾಟ್? ಯಾರಿಗೂ ಹಿಂಸೆ ಮಾಡಬಾರ್ದು. ನನ್ನ ಮಾತಿನಿಂದ ಇನ್ನೊಬ್ಬರಿಗೆ ದುಃಖ ಆಗೋದಿದ್ರೆ ಅದು ಹಿಂಸೆನೋ ಇಲ್ವೋ? ಹೌದು. ಮತ್ತೆ ಅದು ಕೈಯಲ್ಲಿ ನೀವು ಹೊಡೆದ್ರೆ ಮಾತ್ರ ಹಿಂಸೆನಾ? ಮನಸ್ಸಲ್ಲಿ ಹೊಡೆದ್ರು ಹಿಂಸೆನೆ. ಓಕೆನಾ? ಸೊ ಅಹಿಂಸೆ, ಡಬಲ್ ಅಹಿಂಸಕ ಮೀನ್ಸ್ ದಿಸ್ ಇಸ್ ವಾಟ್? ಡೋಂಟ್ ಗಿವ್ ಸಾರೋ ಫಿಸಿಕಲಿ ಆರ್ ಮೆಂಟಲಿ ಅಂಡ್ ಡೋಂಟ್ ರಿಸೀವ್ ದಟ್ ಸಾರೋ. ಹೌ ಡಿಫಿಕಲ್ಟ್ ಇಟ್ ಈಸ್ ಅಲ್ಲ ಲೈಫ್. ಓಕೆ, ಥ್ಯಾಂಕ್ ಯು. ಆದ್ರೆ ನಾವ್ ಯಾರಿಗೂ ಹೇಳ್ಕೊಳ್ದೆ ಇದ್ರೆ ನಮ್ ಮನ್ಸಲ್ಲೇ ಡಿಸ್ಟರ್ಬ್ ಆಗ್ತಾ ಇರುತ್ತಲ್ಲ ಸರ್ ಅವಾಗ. ಅದಕ್ಕೆ ನಾನು ಹೇಳಿದಕ್ಕ, ಯು ಶುಡ್ ನಾಟ್ ಟೆಲ್ ಎನಿವನ್ ಅಂತ ನಾನು ಕನ್ಕ್ಲೂಡ್ ಮಾಡಿಲ್ಲ, ಅಲ್ಲಿ ಕಾಮ ಕೊಟ್ಟಿದ್ದೀನಿ. ಓಕೆ, ಯು ಕ್ಯಾನ್ ಟೆಲ್ ಅ ಪರ್ಸನ್ ಹೂ ಕ್ಯಾನ್ ಗಿವ್ ಯು ದ ರೈಟ್ ಕೈಂಡ್ ಆಫ್ ಅಡ್ವೈಸ್, ಹೂ ಕ್ಯಾನ್ ಗಿವ್ ಯು ದ ರೈಟ್ ಕೈಂಡ್ ಆಫ್ ಸಜೆಷನ್. ಓಕೆನಾ? ಅಂಡ್ ಹೂ ಕ್ಯಾನ್ ಎಂಪವರ್ ಯು. ನೀವು ಎಲ್ಲಾರ್ಗು ಹೇಳ್ಕೊಂಡು ಹೋಗ್ಬೇಡಿ, ಅವ್ರು 108 ಜನಕ್ಕೆ ಹೇಳ್ಬಿಡ್ತಾರೆ ಅದನ್ನ. You can tell a person who can advise you rightly. ಓಕೆನಾ? ಅದಕ್ಕೆ ಎಲ್ಲರೂ ಆಗಿನ ಕಾಲದಲ್ಲಿ ಗುರುಗಳ ಹತ್ರ ಹೋಗ್ತಾ ಇದ್ರು, ಸ್ವಾಮೀಜಿ ಹತ್ರ ಹೋಗ್ತಾ ಇದ್ರು, ಋಷಿಗಳ ಹತ್ರ ಹೋಗ್ತಾ ಇದ್ರು. ಯಾರು ಪಕ್ಕದ ಮನೆಗೆ ಹೋಗಿ ಹೇಳ್ತಾ ಇರ್ಲಿಲ್ಲ, ಹೌದಾ ಇಲ್ವಾ? ಈಗ ಏನ್ ಮಾಡ್ತೀರಾ? ಪಕ್ಕದ ಮನೆಯವ್ರಿಗೆ ಹೇಳ್ತೀರಾ, ಆ ಪಕ್ಕದ ಮನೆಯವ್ರು 4 ಪಕ್ಕದ ಮನೆಗೆ ಹೇಳ್ತಾರೆ, ಆ ಪಕ್ಕದ ಮನೆಯವ್ರು 4 ಪಕ್ಕದ ಮನೆ. ಸೊ ಇನ್ ಹಾಫ್ ಎನ್ ಅವರ್ ಅದು ಏನಾಗಿರುತ್ತೆ? 28 ಜನಕ್ಕೆ ಅಲ್ಲ, 108 ಜನಕ್ಕೆ ಹೋಗಿರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಆಡಿಂಗು ಆಗುತ್ತೆ ಆಮೇಲೆ. ಓಕೆ, ಎನಿವೆ. ಹಿಂದೆ ಸುಲ್ಬಣ್ಣ ಸ್ಟೇಟಸ್ ಹಾಕ್ಬಿಡ್ತಾರೆ, ಒಂದ್ ಶಾರ್ಟ್ ಅಲ್ಲಿ ಎಲ್ಲರೂ ಒಂದೇ ಸೆಕೆಂಡ್ ಅಲ್ಲಿ ನೋಡು. ಯಾವ್ದಮ್ಮ? ನಮ್ಮ ಸ್ಟಾರ್ ಅಥವಾ ಖುಷಿನ ವಾಟ್ಸ್ಆಪ್ ಸ್ಟೇಟಸ್ ಗೆ ಫೇಸ್ಬುಕ್ ಅಪ್ಲೋಡ್ ಮಾಡ್ಬಿಡ್ತಾರೆ ಅಣ್ಣ, ಅದು ಒಂದ್ ಶಾರ್ಟ್ ಅಲ್ಲಿ ಎಲ್ಲರಿಗೂ ಹೋಗ್ಬಿಡ. ಓಕೆ, ಹೊಸದು ಇದು. ಓಕೆ, ಎಸ್. ಎನಿವೆ ಸರ್, ನೀವು ಪರಮಾತ್ಮನಿಗೆ ಹೇಳ್ಕೊಳ್ಳಿ, ಖಂಡಿತ ಹೇಳ್ಕೊಳ್ಳಿ. ಪರಮಾತ್ಮನಿಗೆ ಹೇಳ್ಕೊಂಡ್ರೆ ಅವರು ಹೇಗಾದ್ರೂ ಆನ್ಸರ್ ಮಾಡ್ತಾರೆ, ಸರಿಯಾದ ಆನ್ಸರ್ ಕೊಡ್ತಾರೆ, ಸರಿಯಾದ ದಾರಿ ತೋರಿಸ್ತಾರೆ, ಸರಿಯಾದ ಡಿಸಿಷನ್ ಕೊಡ್ತಾರೆ, ಸರಿಯಾದ ಒಂದು ದಾರಿಯಲ್ಲಿ ನಿಮ್ಮನ್ನು ಸಹ ಕರೆದು ಒಯ್ಯುತ್ತಾರೆ. ಸೊ ಯಾರಿಗೆ ಹೇಳಿ? ಪರಮಾತ್ಮನಿಗೆ ಹೇಳಿ. ಓಕೆನಾ? ಸೊ ಯು ಆರ್ ಗುಡ್ ಗರ್ಲ್. Okay. So they also they say writing diary is a good thing to bring it out, no? So nobody will know, but you should burn it afterwards. You don't go back into the diary and see what happened 10 years back. Oh. If you go back again, you are reliving the past. Okay, na? Yes. Okay. You burn the diary, then fine. Okay. Ready, Devre? Yes. Coming back to pranayama. How many minutes we have? Only 3 minutes. 2 minutes. Okay. Brahmari, please.